MDH ಜನ ಮಸಾಲಾ. ಈಗ ಕಡಲೆ ಇರಲಿ, ಹಲಸಂದೆ ಬೀಜ, ಕಪ್ಪು ಕಡಲೆ ಅಥವಾ ಬಿಳಿ ಕಡಲೆ, ಎಲ್ಲವೂ ಸ್ವಾದಿಷ್ಟವಾಗುತ್ತೆ. ನಡೀತಾ ಇದೆ ಧರ್ಮಸ್ಥಳದಲ್ಲಿ. ಯಾರ್ಯಾರು ದನಿ ಎತ್ತಿದ್ರು ಅವರೆಲ್ಲರನ್ನೂ ಕೂಡ ಈಗ ಸೋಸಲಾಗ್ತಾ ಇದೆ ಅವರ ಮನೆಯನ್ನ. ಯಾಕಂದ್ರೆ ಈಗಾಗಲೇ ಯಾರ್ಯಾರ ಮನೆ ಮೇಲೆ ದಾಳಿಯಾಗಿದೆ ಅನ್ನುವಂಥದ್ದು ಗೊತ್ತಿರುವಂಥ ಸಂಗತಿ. ಅದರಲ್ಲೂ ಈ ಸಂಜಯ್ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಮಾತಾಡಲೇಬೇಕು. ಯಾರ್ಯಾರಿಗೆ ಎಲ್ಲಿಂದ ಹಣ ಬಂದಿದೆ, ಕ್ಷಮಿಸಿ, ಜಯಂತ್ ಮನೆಯಲ್ಲಿ ಸಾಕಷ್ಟು ಪತ್ರಗಳು ಸಿಕ್ಕಿವೆಯಂತೆ, ಸಾಕಷ್ಟು ದಾಖಲೆಗಳು ಸಿಕ್ಕಿವೆ. ಈತನ ಜೊತೆಗೆ ಯಾರ್ಯಾರಿಗೆ ಸಂಪರ್ಕ ಸಂಬಂಧ ಇತ್ತು, ಏನಾದರೂ ಈತನಿಗೆ ಹೊರಗಡೆಯಿಂದ ದುಡ್ಡು ಬಂದಿದೆ ಅನ್ನೋದಾಯ್ತು ಅಂತಂದ್ರೆ ಈತನಿಗೆ ಅಪಾಯ ಕಾದಿದೆ ಅಂತ ಅರ್ಥ. ಎಕ್ಸ್ಕ್ಲೂಸಿವ್ ವಿವರಗಳನ್ನು ಟಿವಿನ ನಿಮ್ಮ ಮುಂದಿಡ್ತಾ ಇದೆ. SITಗೆ ಮಹತ್ವದ ಸಾಕ್ಷ್ಯಾಧಾರಗಳು ಸಿಕ್ಕಿವೆ. ಎಲ್ಲಿಂದ ಇವರು ಹಣ ತಗೊಂಡ್ರು, ಏನು ಎತ್ತ, ದುಡ್ಡು ಹೇಗೆ ಬಂತು, ದುಡ್ಡಿನ ಬೆಂಬಲ ಇಲ್ಲದೇ ಇದನ್ನೆಲ್ಲವನ್ನು ಕೂಡ ಮಾಡಲಿಕ್ಕೆ ಸಾಧ್ಯನಾ? ಹಾಗಾದರೆ ಹಣ ಕೊಟ್ಟಿರುವಂಥವ್ರು ಯಾರು, ಲೋನು ಗೀನು ತೆಗ್ಸಿದ್ದಾರೆ ಅಂತಂತಂದರೆ ಎಲ್ಲಿಂದ ತೆಗ್ಸಿದ್ರು, ಅದನ್ನು ಯಾವ ರೀತಿ ತೀರಿಸ್ತಾ ಇದ್ರು? ತನಿಖೆಯ ಸಂದರ್ಭದಲ್ಲಿ ಮಹತ್ವದ ದಾಖಲೆಗಳು ಪತ್ತೆಯಾಗಿವೆ. SIT ಟೀಮ್ ಜಯಂತ್ ಮನೆಯಲ್ಲಿ ಎಲ್ಲ ವಿವರಗಳನ್ನು ಕಲೆ ಹಾಕಿತ್ತು, ಶೋಧ ಮಾಡಿತ್ತು. ಧರ್ಮಸ್ಥಳ ಗ್ರಾಮೀಣಾಭಿವೃದ್ಧಿ ಬ್ಯಾಂಕ್ ದಾಖಲೆಗಳು ಕೂಡ ಪತ್ತೆಯಾಗಿವೆ. ಕೆಲ ರಿಜಿಸ್ಟರ್ ಪುಸ್ತಕಗಳು ಮತ್ತು ಬ್ಯಾಂಕ್ ದಾಖಲೆಗಳು. ಈ ದಾಖಲೆಗಳನ್ನು ಯಾಕೆ ಇಟ್ಕೊಂಡಿದ್ರು ಜಯಂತ್? ಇದು ಸಂಗತಿ. ಯಾಕೆ ಪಡೆದಿದ್ರು ಇದನ್ನು? ಅಥವಾ ಇಲ್ಲಿಂದಲೇ ಏನಾದರೂ ಲೋನ್ ತಗೊಂಡು ಅವ್ರ ವಿರುದ್ಧನೇ ಏನಾದರೂ ಪ್ರಯೋಗಿಸಿದ್ರಾ? ಈ ರೀತಿಯ ಪ್ರಶ್ನೆಗಳು ಕೂಡ ಎದ್ದಿವೆ. ಯಾಕೆ ಅವ್ರ ಮನೆಯಲ್ಲಿ ಧರ್ಮಸ್ಥಳ ಗ್ರಾಮೀಣಾಭಿವೃದ್ಧಿ ಬ್ಯಾಂಕ್ನ ದಾಖಲೆಗಳು ಸಿಕ್ಕವು? ರಿಜಿಸ್ಟರ್ ಪುಸ್ತಕಗಳು ಅವ್ರ ಮನೆಗೆ ಹೆಂಗೆ ಬಂದವು? ಬ್ಯಾಂಕಿನ ದಾಖಲೆಗಳು ಹೇಗೆ ಸಿಕ್ಕವು? ಭಾಳ ಆಶ್ಚರ್ಯ. ಇಷ್ಟೆಲ್ಲ ಆದಮೇಲೂ ಕೂಡ ಏನಾದರೂ ನನ್ನ ಮನೆ ಮೇಲೆ ದಾಳಿ ಆಗ್ಬೋದು ಅನ್ನುವಂಥ ಅರಿವಿರಲಿಲ್ವಾ? ಇದ್ರೂ ಯಾಕೆ ಇಟ್ಕೊಂಡಿದ್ರು ಇಂಥವನ್ನೆಲ್ಲವೂ ಕೂಡ? ಯಾರು ಹಣ ಕೊಟ್ಟರು, ಎಲ್ಲಿಂದ ದುಡ್ಡು ಬಂತು, ಎಲ್ಲಿಂದ ದುಡ್ಡು ಬಂದಿದೆ ಅನ್ನುವಂಥದ್ದು ಗೊತ್ತಾಯಿತು ಅಂತಂದರೆ ಅವರೆಲ್ಲರಿಗೂ ಕೂಡ ಕಂಟಕ ಕಾದಿದೆ ಅಂತ ಅರ್ಥ. SIT ವ್ಯಾಪಕ ತನಿಖೆ ಮಾಡ್ತಾ ಇದೆ, ಆಳಕ್ಕಿಳಿದು ತನಿಖೆ ಮಾಡ್ತಾ ಇದೆ, ಹಣಕಾಸಿನ ಮೂಲವನ್ನು ಕೆದಕ್ತಾ ಇದೆ. ಸುಮ್ಮನೆ ಯಾರಾದರೂ ದುಡ್ಡು ಕಾಸು ಇಲ್ಲದೇ ಖಾಲಿ ಕೈನಲ್ಲಿ ಇಂಥವನ್ನೆಲ್ಲ ಮಾಡಲಿಕ್ಕೆ ಸಾಧ್ಯನಾ? ದುಡ್ಡು ಬಂದಿದೆ ಅನ್ನುವಂಥದ್ದು ನಿಜ ಆಯಿತು ಅಂತಂದರೆ ಎಲ್ಲಿಂದ ಬಂತು, ಯಾಕೆ ಬಂತು? ನಾವೀಗ ತೋರಿಸ್ತಾ ಇದ್ದೀವಿ ದೃಶ್ಯಾವಳಿಗಳನ್ನು, ಜಯಂತ್ ಮನೆಯ ದೃಶ್ಯಾವಳಿಗಳು. ಅಂದರೆ ಈ ಬುರುಡೆ ವ್ಯಕ್ತಿನ ಕರ್ಕೊಂಡು ಹೋದ್ರಲ್ಲ, ಅವನು ಮೇಲ್ಗಡೆ ತೋರಿಸಿದ್ದ. ಇದೇ ಮನೆಯ ಮೇಲ್ಗಡೆನೇ ನನಗೆ ಬುರುಡೆ ಕೊಟ್ಟರು, ಬುರುಡೆ ಮೂಳೆ ಕೊಟ್ಟಿರುವಂಥವ್ರು ಇವರನ್ನೇ, ನಾನೆಲ್ಲೂ ತಂದಿಲ್ಲ, ಅದು ಜಯಂತ್ ಮನೆಯಿಂದಲೇ ಸಿಕ್ಕಿದ್ದು ಅಂತ. ಇದೇ ಮನೆಯಲ್ಲೇ ಈಗ ಹಲವು ದಾಖಲೆಗಳು ಕೂಡ ಸಿಕ್ಕಿವೆ. ಬನ್ನಿ, ನಮ್ಮ ಪ್ರತಿನಿಧಿ ಪ್ರಜ್ವಲ್ ಈಗ ನಮ್ಮೊಂದಿಗೆ ನೇರ ಸಂಪರ್ಕದಲ್ಲಿದ್ದಾರೆ. ಪ್ರಜ್ವಲ್, ಏನಿದು ಕತೆ? ಇದು ಈತನ ಮನೆಯಲ್ಲಿ ಒಂದಷ್ಟು ದಾಖಲೆಗಳು ಸಿಕ್ಕಿವೆ. ಹೇಗೆ ಸಿಕ್ಕುವ ದಾಖಲೆಗಳು, ಎಲ್ಲಿಂದ ಬಂದು, ಏನು ಎತ್ತ, ಈತನ ಜೊತೆಗೆ ಯಾರ ಹಣಕಾಸಿನ ನೆರವು ಈತನಿಗೆ ಸಿಕ್ಕಿತ್ತು, ಈತ ಏನಾದರೂ ಲೋನ್ ಗೀನ್ ಏನಾದರೂ ಪಡೆದಿದ್ದ, ಏನು ಕತೆ ಒಂದು? ರಂಗನಾಥ್, ಪ್ರಮುಖವಾಗಿ ಬೆಂಗಳೂರಿನ ಬಾಗಲಗುಂಟೆ ಮನೆಯಲ್ಲಿ ಪರಿಶೀಲನೆ ಮಾಡಿದಂಥ ಸಂದರ್ಭದಲ್ಲಿ ಜಯಂತ್ ಮನೆಯಲ್ಲಿ ಇವರು ಮೊದಲಿಗೆ ಕರೆದುಕೊಂಡು ಬಂದಿದ್ದು, ಅಂದರೆ ಚಿನ್ನಯ್ಯನ ಕರ್ಕೊಂಡು ಬಂದಿದ್ದು, ಇಲ್ಲಿ ಆ ಒಂದು ಮೂಳೆ ಮತ್ತು ಬುರುಡೆಯನ್ನು ಹಸ್ತಾಂತರ ಮಾಡಿದ್ರು. ಇಲ್ಲಿಯೇ ಚಿನ್ನಯ್ಯ ಮೊದಲನೇ ಬಾರಿಗೆ ಈ ಒಂದು ಮೂಳೆ ಮತ್ತು ಬುರುಡೆಗಳನ್ನು ಬೆಂಗಳೂರಿನ ಬಾಗಲಗುಂಟೆಯ ಮನೆಯಲ್ಲೇ ನೋಡಿದ್ದ ಅನ್ನೋದನ್ನು ಹೇಳಿಕೆ ಕೊಟ್ಟಿದ್ದ. ಅದಕ್ಕೋಸ್ಕರ ಮಾಜಾರನ್ನು ಮಾಡಲಿಕ್ಕೆ ಮತ್ತು ಮನೆಯನ್ನು ಸರ್ಚ್ ಮಾಡಬೇಕು ಅನ್ನೋದು ಒಂದು ಉದ್ದೇಶದಿಂದ ಸರ್ಚ್ ವಾರೆಂಟನ್ನು ಪಡೆದುಕೊಂಡು SIT ಅಧಿಕಾರಿಗಳು ಬಂದಿದ್ದರು. ಇಲ್ಲಿ ಪರಿಶೀಲನೆಯನ್ನು ಮಾಡ್ತಿದ್ದಂಥ ಸಂದರ್ಭದಲ್ಲಿ SIT ಅಧಿಕಾರಿಗಳಿಗೆ ಧರ್ಮಸ್ಥಳ ಗ್ರಾಮೀಣ ಬ್ಯಾಂಕ್ ಏನಿದೆ, ಗ್ರಾಮೋದ್ಯೋಗ ಬ್ಯಾಂಕ್, ಗ್ರಾಮೀಣಾಭಿವೃದ್ಧಿ ಬ್ಯಾಂಕ್ ಏನಿದೆ, ಈ ಒಂದು ಬ್ಯಾಂಕಿಗೆ ಸಂಬಂಧಪಟ್ಟದ್ದು ಮತ್ತು ಈ ಧರ್ಮಸ್ಥಳ ಸಂಘಗಳಿಗೆ ಸಂಬಂಧಪಟ್ಟಂಥ ಒಂದಷ್ಟು ದಾಖಲಾತಿಗಳು ಸಿಕ್ಕಿದ್ದಾವೆ ಅನ್ನೋದು ಒಂದು ಮಾಹಿತಿ ಇದೆ. ಈ ಒಂದು ದಾಖಲಾತಿಗಳಲ್ಲಿ ಈ ಹಣವನ್ನು ಬೇರೆ ಬೇರೆಯವರಿಗೆ ಕೊಟ್ಟಿದ್ದಂಥದ್ದು, ಇದೆಲ್ಲ ರಿಜಿಸ್ಟರ್ ಬುಕ್ ಆಗ್ಬೋದು, ಬೇರೆ ಬೇರೆ ದಾಖಲಾತಿಗಳು ಸಿಕ್ಕಿದೆ. ಇದು ಏನಕ್ಕೆ ಜಯಂತ್ ಮನೆಗೆ ಬಂತು ಮತ್ತು ಇದರ ಉದ್ದೇಶ ಏನು, ಇದನ್ನು ಇಟ್ಕೊಂಡು ಏನು ಮಾಡಲಿಕ್ಕೆ ಹೊರಟಿದ್ವು, ಇದ್ರ ಬಗ್ಗೆ SIT ಅಧಿಕಾರಿಗಳು ತನಿಖೆಯನ್ನು ಮಾಡ್ತಿದ್ದಾರೆ. ಇದಕ್ಕೆ ಒಂದಷ್ಟು ಅನಲೈಸ್ ಮಾಡುವಂಥ ಕೆಲಸವನ್ನು SIT ಅಧಿಕಾರಿಗಳು
ಮಾಡ್ತಾರೆ. ಅದೆಲ್ಲ ಮುಗಿದ ಬಳಿಕವಾಗಿ ಜಯಂತ್ಗೂ ನೋಟಿಸ್ ಅನ್ನ ಮಾಡಿ ವಿಚಾರಣೆಗೆ ಒಳಪಡಿಸಲಿಕ್ಕೆ SIT ಅಧಿಕಾರಿಗಳು ತೀರ್ಮಾನವನ್ನ ಮಾಡ್ಕೊಳ್ತಾರೆ. ಮತ್ತೆ ಇನ್ನೊಂದು ವಿಚಾರ ಏನು ಅಂತ ಅಂದ್ರೆ, ಈಗಾಗಲೇ ಸಂಪೂರ್ಣವಾದಂತ ಪ್ರಕರಣ ಏನಿದೆ, ಧರ್ಮಸ್ಥಳದಲ್ಲಿ ನೂರಾರು ಶವಗಳನ್ನ ಹೂತಿಟ್ಟ ಪ್ರಕರಣ ಅಂತ ಇದ್ದಿದ್ದಂತ ಕೇಸನ್ನ ಈಗ ಧರ್ಮಸ್ಥಳದ ವಿರುದ್ಧ ಮಾಡಿರುವಂತ ಒಂದು ಷಡ್ಯಂತ್ರ ಅಂತ ಹೇಳಿ ಪ್ರಕರಣವನ್ನು ದಾಖಲು ಮಾಡ್ಕೊಂಡಿದ್ದಾರೆ. ಅದಕ್ಕೆ ಷಡ್ಯಂತ್ರಕ್ಕೆ ಸಂಬಂಧಪಟ್ಟಂತ ಸಾಕ್ಷಿಗಳನ್ನ ಕ್ರಿಯೇಟ್ ಮಾಡೋದಕ್ಕೆ ಸಂಬಂಧಪಟ್ಟಂತ ಸೆಕ್ಷನ್ಗಳ ಅಡಿಯಲ್ಲಿ ಈಗ ತನಿಖೆ ನಡೀತಾ ಇದೆ. ಈ ಒಂದು ಸಂಪೂರ್ಣವಾದಂತ ಷಡ್ಯಂತ್ರಕ್ಕೆ ಹಣಕಾಸಿನ ವ್ಯವಸ್ಥೆಯನ್ನ ಮಾಡಿದವರು ಯಾರು, ಮತ್ತೆ ಇಲ್ಲಿ ಇರುವಂತ ವ್ಯಕ್ತಿಗಳಿಗೆ ಹಣವನ್ನ ಕೊಟ್ಟಂತವ್ರು ಯಾರು, ಇದ್ರ ಬಗ್ಗೆ ತನಿಖೆಯನ್ನ ಮಾಡ್ಲಿಕ್ಕೋಸ್ಕರನೇ SITಯ ಒಳಗಡೆ ಒಬ್ರು DYSP ರ್ಯಾಂಕಿನ ಅಧಿಕಾರಿಯನ್ನ ನೇಮಕ ಮಾಡಲಾಗಿದೆ. ಆ ಒಬ್ರು DYSP ರ್ಯಾಂಕಿನ ಅಧಿಕಾರಿಯ ಕೆಲಸವೇ ಸಂಪೂರ್ಣವಾದಂತ ಆರ್ಥಿಕ ವಿಚಾರಗಳ ಬಗ್ಗೆ ಪರಿಶೀಲನೆಗಳನ್ನ ಮಾಡುವಂಥದ್ದು, ಬ್ಯಾಂಕ್ಗಳಿಗೆ ಕರೆಸ್ಪಾಂಡೆನ್ಸ್ ಮಾಡಿ ಬ್ಯಾಂಕ್ಗಳಿಂದ ಒಂದಷ್ಟು ಬ್ಯಾಂಕ್ ಅಕೌಂಟ್ಗಳಿಗೆ ಸಂಬಂಧಪಟ್ಟಂತ ಮಾಹಿತಿಯನ್ನ ಪಡೆದುಕೊಳ್ಳುವಂಥದ್ದು. ಈಗಾಗಲೇ ಅಧಿಕಾರಿಗಳು ಈ ಬ್ಯಾಂಕ್ ಅಕೌಂಟ್ಗಳು ಒಂದಷ್ಟು ಬ್ಯಾಂಕ್ ಅಕೌಂಟ್ ಪ್ರಜ್ವಲ್ ಇದಕ್ಕೆ ಸಂಬಂಧಪಟ್ಟಂಗೆ ಮಾತಾಡೋಣ. ಯಾಕೆ ಈಗ ಬಂತ ಸ್ವಾದ? ಖಂಡಿತ ಈಗ ಬಂತು ಅಸಲಿ ಸ್ವಾದ. MDH ಚಂಕಿ ಚಾಟ್ ಮಸಾಲ ಲೈಫ್ ಅಲ್ಲಿ ಅಸಲಿ ಸ್ವಾದ ತರುತ್ತೆ. ಅಸಲಿ ಮಸಾಲ MDH